ಜಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸುರಿದ ಮಳೆ, ತಂಪಾದ ಎಳೆ. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಿಡ್ನಿಂದ ಪವರ್ ಲೈನ್ ಎಳೆಯಲು ಗ್ರಾಮಸ್ಥರ ವಿರೋಧ. ರೈತರ ಜಮೀನು ತೋಟದ ನಡುವೆ ಪವರ್ ಲೈನ್ ಎಳೆಯಲು ನಮ್ಮ ವಿರೋಧವಿದೆ ಎಂದ ಗ್ರಾಮಸ್ಥರು. ರೈತರಿಗೆ ತೊಂದರೆಯಾಗುವುದಿಲ್ಲ ಎನ್ನುತ್ತಿರುವ ಅಧಿಕಾರಿ. ಸಾಗರದಲ್ಲಿ ನೂತನ ಹರ್ಷಸಾಗರ್ ಉದ್ಯಮಕ್ಕೆ ಶಾಸಕ ಬೇಳೂರು ಚಾಲನೆ. ಮಾಜಿ ಸಚಿವ ವಿನಯ್ ಕುಮಾರ್ ಸೋರಕೆ ಭಾಗಿ. ಚಾರಡಿ ಕೊಂಕಣಿ ಆಚಾರ್ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಮತ್ತು ಪುಸ್ತಕ ವಿತರಣೆ. ಜೂನ್ 23 ಮತ್ತು 24ರಂದು ಶೃಂಗೇರಿ ಶ್ರೀಗಳು ಶಾರದಾಂಬ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆಂದ ಕೆವಿ ಜಯರಾಮ್. ಈಗ ಸುದ್ದಿಯ ವಿವರ. ಸಾಗರ ಗ್ರಾಮಾಂತರ ಭಾಗದಲ್ಲಿ ಸೋಮವಾರ ಮಧ್ಯಾಹ್ನ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಕಳೆದ 2 ದಿನಗಳಿಂದ ಮೋಡ ಕವಿದ ವಾತಾವರಣವಿತ್ತು. ಸೋಮವಾರ ಮಧ್ಯಾಹ್ನದ ಸುಮಾರಿಗೆ ಸಾಗರ ಗ್ರಾಮಾಂತರ ಭಾಗಗಳಾದ ಹೆಗ್ಗೋಡು, ಭೀಮನಕೊಣೆ, ಗಡಿಕಟ್ಟೆ ಸುತ್ತಮುತ್ತ ಭಾಗದಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಳೆ ಸುರಿದು ಭೂಮಿ ತಂಪಾಗಿದೆ. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ 110 ಕೆವಿ ವಿದ್ಯುತ್ ಗ್ರಿಡ್ಗೆ ಸಂಪರ್ಕ ಕಲ್ಪಿಸುವ ಪವರ್ ಲೈನ್ ಎಳೆಯಲು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಉಳ್ಳೂರಿನ ಬಾಳೆಗುಂಡಿ, ಸಿರಗುಪ್ಪೆ, ಮಳ್ಳ ಮಾರ್ಗವನ್ನು ಪವರ್ ಲೈನ್ ಸಂಪರ್ಕ ಕಲ್ಪಿಸುವ ಯೋಜನೆಯಿಂದ ರೈತರು ಜಮೀನು ಕಳೆದುಕೊಳ್ಳುವ ಭೀತಿ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಗಳಮನೆ ಗ್ರಾಮಸ್ಥರು ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪವರ್ ಲೈನ್ ಹಾದು ಹೋಗುವ ಮಾರ್ಗದಲ್ಲಿ ರೈತರ ಭತ್ತದ ಗದ್ದೆ, ಅಡಿಕೆ ತೋಟ, ಕೃಷಿ ಜಮೀನು ಇದೆ. ತ್ಯಾಗರ್ತಿ ಗ್ರಿಡ್ಗೆ ಸಂಪರ್ಕ ಕಲ್ಪಿಸುವ ಉದ್ದೇಶಿತ ವಿದ್ಯುತ್ ಪವರ್ ಲೈನ್ನಿಂದ ಸಣ್ಣ ಮತ್ತು ಅತಿಸಣ್ಣ ರೈತರು ಸಂಕಷ್ಟ ಎದುರಿಸುವಂತೆ ಆಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥ ಸಂತೋಷ್ ಮಾತನಾಡಿ, ಡಿಸಿಯವರಿಗೆ ಮತ್ತು ತಹಸೀಲ್ದಾರಿಗೆ ಎಸಿಗೆ ಎಲ್ಲ ಕೊಟ್ಟು ಡಿಸಿಯವರು ಒಂದು ಲೆಟರ್ ಇದು ಮಾಡಿದ್ರು ಜಾಗನ. ಅದೆಲ್ಲ ಈಗಿರೋ ಸರ್ಕಾರ ಡಿಸಿಯವ್ರನ್ನ ಚೇಂಜ್ ಮಾಡಿ ಇಲ್ಲೇ ಇದು ಮಾಡಬೇಕು ಅಂತ ಒತ್ತಡ ಹಾಕ್ತಾರೆ ರೈತರ ಮೇಲೆ. ಯಾವುದೇ ಕಾರಣಕ್ಕೂ ಈ ಜಾಗನ ನಾವು ರೈತರು ಬಿಟ್ಕೊಡಲ್ಲ. ಸಂತೋಷ. ಕೆಪಿಟಿಸಿಎಲ್ ಅಧಿಕಾರಿ ರಘು ಮಾತನಾಡಿ, 110 ಕೆವಿ ಟವರ್ ಲೈನ್ ತೊಗೊಬೇಕಿತ್ತು, ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಪ್ರಕಾರ ನಾವು ಲೈನ್ ಸರ್ವೆ ಆಗಿದೆ. ಸರ್ವೆ ಪ್ರಕಾರ ಕಾಂಪನ್ಸೇಷನ್ ಮೀಟಿಂಗ್ ಕರೆದಿದ್ವಿ DC ಆಫೀಸಿಗೆ. ಕಾಂಪನ್ಸೇಷನ್ ಮೀಟಿಂಗ್ಗೆ ಗ್ರಾಮಸ್ಥರಿಗೆಲ್ಲ ಇಂಟಿಮೇಷನ್ ಮಾಡಿದ್ವಿ, ಬಂದಿದ್ದರು. ಗ್ರಾಮಸ್ಥರು ಸ್ಯಾಂಕ್ಷನ್ ರೋಡಲ್ಲಿ ಅವ್ರದ್ದು ಗದ್ದೆ ಎಲ್ಲ ಜಾಸ್ತಿ ಬರ್ತವೆ, ಈ ಬೇಡ ಆಲ್ಟ್ರೇಟ್ ರೂಟಲ್ಲಿ ಹೋಗೋಣ ಅಂದ್ಬಿಟ್ಟು ಮನವಿ ಮಾಡಿದರು. ಮನವಿ ಪ್ರಕಾರ ಆಲ್ಟ್ರೇಟ್ ರೂಟನ್ನು ಸ್ಕೆಚ್ DC ಆಫೀಸಲ್ಲಿ ಮನವಿ ಮಾಡಿದರು. ಆಲ್ಟ್ರೇಟ್ ರೂಟು ಸರ್ವೆ ಮಾಡ್ಕೊಂಬಿಟ್ಟು ನಾವು ಅದನ್ನು ವರದಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೂ ತೊಗೊಂಡು ಸಲ್ಲಿಕೆ ಮಾಡಿದ್ವಿ, DC ಗಮನಕ್ಕೆ ಕೊಟ್ವಿ. ಅದು ಮುಂದಿನ ಹೈ ಲೆವೆಲ್ಗೆ ಹೋಗಿದೆ. ಹೋಗ್ಬಿಟ್ಟು ಅಲ್ಲಿ ಆಲ್ಟ್ರೇಟ್ ರೂಟು ಫಿಸಿಬಿಲಿಟಿ ಇಲ್ಲ ಅಂದ್ಬಿಟ್ಟು ಎಕ್ಸಿಸ್ಟಿಂಗ್ ರೂಟಲ್ಲಿ ಹೋಗ್ರಿ ಅಂದ್ಬಿಟ್ಟು ಆದೇಶ ಮಾಡಿದ್ದಾರೆ. ಸೊ ಆ ಎಕ್ಸಿಸ್ಟ್ ರೂಟಿಂಗೆ ಫಿಕ್ಸ್ ಆಗಿಬಿಟ್ಟು ಎಲ್ಲರಿಗೂ ಕಾಂಪನ್ಸೇಷನ್ ಮೀಟಿಂಗ್ಗೆ ಕರೆದ್ಬಿಟ್ಟು ಎಲ್ಲ ಮಾತಾಡ್ಸಿದ್ದಾರೆ. ಮೀಟಿಂಗಲ್ಲಿ ಅಲ್ಲೂ ವಿರೋಧ ಮಾಡಿದ್ದಾರೆ ರೈತರು. ಬೇಡ, ಸ್ಯಾಂಕ್ಷನ್ ರೂಟಲ್ಲಿ ಭತ್ತ ಗದ್ದೆಗಳು, ಅಡಿಕೆ ತೋಟಗಳು ಸ್ವಲ್ಪ ಹೋಗ್ತಾರೆ ಅಂತ. ಈ ಪ್ರಾಜೆಕ್ಟು ಸಾರ್ವಜನಿಕ ಹಿತ ದೃಷ್ಟಿಯಿಂದ ಮಾಡಿರೋದು, ಪಬ್ಲಿಕ್ ಇದಕ್ಕೋಸ್ಕರ ಮಾಡ್ತಿರೋದು ವರ್ಕು. ಈ ವರ್ಕ್ ಮುಗಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕರೆಂಟ್ ಕೊಡೋಕ್ಕೆ ಸಾಧ್ಯ. ಈಗ ಇಲ್ಲಾಂದರೆ ಈಗ ಕೊಡೋದು 4 ತಾಸು ಅದನ್ನು ಕೊಡೋಕ್ಕಾಗ್ತಿಲ್ಲ. ಬೇಗ ಮಾಡಿಕೊಟ್ರಿ ಅಂತ ನಾವು ಇನ್ನೊಂದು ಕಡೆಯೂ ಒತ್ತಡ ಬರ್ತಾ ಇರುತ್ತೆ. ವೋಲ್ಟೇಜ್ ಪ್ರಾಬ್ಲಮ್ಮು, ಪವರ್ ಸಪ್ಲೈ ಕೊಡಬೇಕು. ಈಗ ರೈತರು ಈಗ ಅವರಿಗೆ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಅವರು ಅಪೋಸ್ ಮಾಡ್ತಿದ್ದಾರೆ. ಈಗ ಪ್ರಾಜೆಕ್ಟ್ ಸದ್ಯಕ್ಕೆ ಅಪೋಸಲ್ಲಿ ನಿಂತಿದೆ. ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಪ್ರಾಜೆಕ್ಟ್ನ. ನಮ್ಮ ಹೈಯರ್ ಆಫೀಸರ್ಗಳಿಗೆ ಮಾಹಿತಿ ಕೊಟ್ಬಿಟ್ಟು ಅವರೇ ನಿರ್ದೇಶನ ಏನು ಮಾಡ್ತಾರೆ ಆ ಥರ ಮುಂದಕ್ಕೆ ಹೋಗ್ಬೇಕು. ತಮ್ಮ ಹೆಸರು ಸರ್? ರಘು ಅಂತ, AW. ಸಾಗರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ಹರ್ಷ ಸಾಗರ್ ಶೋರೂಮ್ ಅನ್ನು ಭಾನುವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಉದ್ಘಾಟಿಸಿದರು. ವಿವಿಧ ಗೃಹೋಪಯೋಗಿ ವಸ್ತುಗಳು, ಎಲೆಕ್ಟ್ರಾನಿಕ್ಸ್ ಸೇರಿದಂತೆ ಆಧುನಿಕ ಉಪಕರಣಗಳ ಮಳಿಗೆ ಸಾಗರದಲ್ಲಿ ಆರಂಭಗೊಂಡಿದೆ. ಹರ್ಷ ಸಾಗರ್ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು, ಯಾವತ್ತೂ ಅಷ್ಟೇ ನನ್ನ ಸಾಗರಕ್ಕೆ ಯಾವುದಾದ್ರು ಒಂದು ಅಂಗಡಿ ಅಥವಾ ಸ್ಕೂಲು ಅಥವಾ ಯಾವುದಾದ್ರು ಒಂದು ಹೋಟೆಲ್ಗಳು ಆಗುತ್ತಂದಾಗ
ಆ ಸಾಗರಕ್ಕೆ ಒಂದು ಹೆಮ್ಮೆ ಆಗುತ್ತೆ ಒಳಗೆ. ಯಾಕಂದರೆ ಇಂಥ ದೊಡ್ಡ ದೊಡ್ಡ ಮಳಿಗೆಗಳು ಬಂದರೆ, ಇಂಥ ದೊಡ್ಡ ದೊಡ್ಡ ಶಾಪಿಂಗ್ ಸೆಂಟರ್ಗಳು ಬಂದರೆ, ಸಾಗರದಂಥ ಊರಿಗೆ ಭಾಳ ಬೇಕಾಗಿದೆ ಇದು. ಸಾಗರ ಸಾಮಾನ್ಯ ಸಾಗರ ಅಲ್ಲ, ಈಗ ದೊಡ್ಡ ಮಟ್ಟಿಗೆ ಬೆಳೆದೋಗಿದೆ ಸಾಗರ. ಆರ್ಥಿಕವಾಗಿ ಪೂರಕವಾಗಿ ಎಲ್ಲ ವರ್ಗದವರು ಸಹ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನ ಸಾಗಿಸ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ರೇಟು ಜಾಸ್ತಿ ಆದಮೇಲೆ ಇಂಥ ಮಳಿಗೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಅಂತ ನನಗೆ ಅನ್ನಿಸ್ತದೆ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಿನ್ನೆ ನಾನು ಒಂದು ಇಂಟರ್ನ್ಯಾಷನಲ್ ಸ್ಕೂಲು ಸೊರಬದಲ್ಲಿ ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ದೆ. ಅದ್ಭುತವಾಗಿ ಮಾಡಿದ್ದು. ಬಟ್ ಆ ಸೊರಬ ಅಂತ ಕ್ಷೇತ್ರಕ್ಕೆ ಆವಂಥ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಬಂದಾಗ ಆ ಸೊರಬಕ್ಕೆ ಒಂದು ಕಾಣಿಕೆ ಆಗುತ್ತೆ, ಸೊರಬಕ್ಕೆ ಒಂದು ಹೆಸರು ಬರುತ್ತೆ. ಹಾಗೆ ಇವತ್ತು ಹರ್ಷ ಅಂತ ಇವತ್ತು ಬಂದು ನಮ್ಮ ಹಿಂದಿನ ದಿವಂಗತ ಬೋಳ ಪೂಜಾರಿಯವರ ನೇತೃತ್ವದಲ್ಲಿ ಬೆಂಗಳೂರಂಥ ಉಡುಪಿಯಲ್ಲಿದ್ದಂಥ ಹರ್ಷ ಇವತ್ತು ಸಾಗರಕ್ಕೆ ಬಂದಿದ್ದು ನಿಜವಾಗ್ಲೂ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೇನೆ ಸಂದರ್ಭ. ಬಹುಶಃ ಇವತ್ತು ಸಾಗರದಲ್ಲಿ ಬೆಂಗಳೂರಲ್ಲಿರುವಂಥ ಜನರು ಸಹ ಇಲ್ಲೇ ಸೈಟ್ ತಗೊಂಡು ಮುಂದಿನ ಜೀವನಕ್ಕೆ ಇಲ್ಲೇ ನಿರ್ಧಾರ ಮಾಡ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆ ಇರುವಂಥ ಸಂದರ್ಭದಲ್ಲಿ ನಿಮ್ಮದೊಂದು ಮಳಿಗೆ ಇಲ್ಲಿ ಬಂದು ಈ ಏರಿಯಾಕ್ಕಲ್ಲ, ಈ ಏರಿಯಾದಲ್ಲಿ ನಮ್ಮ ಮಂಜುನಾಥ್ ಟೆಕ್ಸ್ಟೈಲ್ ಅವ್ರದ್ದು ಶೋರೂಮ್ ಇಲ್ಲೇ ಇತ್ತು. ನಾನೇ ಬಂದಿದ್ದೆ ಆ ಸರಿ ಬಂದಾಗ. ಅವರು ಪಾಪ ಹೆದರಿ ಮಾಡಿದ್ರು ಅವಾಗ. ಆದರೆ ಈಗ 2-3 ಅಂಗಡಿ ಮಾಡ್ಯಾರ ಅವ್ರೀಗ. ಸಾಗರದಲ್ಲಿ ಅತ್ಯಂತ ಯಶಸ್ವಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮದು 20 ಅಲ್ಲ 100 ಮಳಿಗೆ ಮಾಡುವಂಥ ಸಾಧನೆ ಮಾಡ್ತೀರ ಅನ್ನೋದು ಖುಷಿಯಾಗುತ್ತೆ. ನಿಮ್ಮ ಅಣ್ಣ ತಮ್ಮದವ್ರು ನೋಡಿದ್ರೆ ಖುಷಿಯಾಗುತ್ತೆ. ಎಲ್ಲರೂ ಭಾರಿ ಆ್ಯಕ್ಟಿವ್ ಆಗಿದ್ದಾರೆ. ಬಿಸ್ನೆಸ್ಸಲ್ಲಿ ಇದ್ರೆ ಹಿಂಗೆ ಇರಬೇಕು. ಕೆಲವ್ರು ಮುಖ ಸಿಂಡ್ರಿಸ್ಕೊಂಡಿರ್ತಾರೆ, ಯಾರು ಬರಲ್ಲ. ನೆನ್ಪಿಡ್ಕೊಳ್ಳಿ, ಯಾವತ್ತೂ ಮನುಷ್ಯನ ಇದರಲ್ಲಿ ಸಾಧನೆ ಮಾಡಬೇಕಂತ ಹೇಳಿದರೆ ಈ ಥರ ವ್ಯಕ್ತಿಗಳು ತಮ್ಮ ಅಂಗಡಿಗಳನ್ನು ಮುನ್ನಡೆಸುವಂಥ ಶಕ್ತಿ ಅವರು ಕೊಟ್ಟಿರ್ತಾರೆ. ಹಾಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಒಳ್ಳೆಯದಾಗಲಿ ಸರ್. ಸಾಗರದಲ್ಲಿ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಮಳಿಗೆ ಬಂದಿರುವಂಥ ಸಾಗರಕ್ಕೆ ಅತ್ಯಂತ ಖುಷಿಯಾಗಿದೆ. ನಮ್ಮೆಲ್ಲ ನಾಗರಿಕರಿಗೂ ಖುಷಿಯಾಗಿದೆ. ನಿಮ್ಮ ಕೆಲವೊಂದು ವಿದ್ಯಾರ್ಥಿಗಳಿಗೆ ಭಾಳ ಹೇಳಿದ್ದಾರೆ, ನನಗೆ ಭಾಳ ಖುಷಿಯಾಯಿತು. ಆ ಥರ ವಿದ್ಯಾರ್ಥಿಗಳಿಗೆ ಸಿಗುವಂಥ ಸೌಲಭ್ಯ ಇದೆಯಲ್ಲ, ಅದು ಭಾಳ ನನಗೆ ಖುಷಿ ತರುವಂಥ ವಿಚಾರ. ಅದನ್ನು ನೀವು ಮಾಡಿದ್ದೀರಿ, ಅದಕ್ಕೂ ಸಹ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯದಾಗಲಿ. ಮುಂದೆ ಮೈಸೂರಲ್ಲೂ ಚೆನ್ನಾಗಿ ನಡೆಸ್ರಿ. ಆಮೇಲೆ ಹುಬ್ಳಿಯೆಲ್ಲ ಹೇಳ್ತಾಯಿದ್ರು, ಬೆಳಗಾವಿಯಲ್ಲೂ ಮಾಡಿ, ಹುಬ್ಳಿಯಲ್ಲೂ ಮಾಡಿ, ಎಲ್ಲ ಮಾಡಿ. ಸೊರಬ ಅವ್ರು ಕೇಳಿದ್ರು, ಸೊರಬ ಸದ್ಯಕ್ಕೇನು ಬೇಡ ಅಂತ ಹೇಳಿದೆ. ಅದು ಸ್ವಲ್ಪ ಆಗಲಿ, ಇಂಪ್ರೂವ್ ಆಗಲಿ ಸೊರಬ. ಈ ಸೊರಬದವರು ಇಲ್ಲಿಗೆ ಬರ್ತಾರೆ, ಆಮೇಲೆ ನಮ್ಮ ಪಕ್ಕದ ಸಿದ್ದಾಪುರದವರು ಇಲ್ಲಿಗೆ ಬರ್ತಾರೆ. ಅದೇನು ತೊಂದರೆ ಇಲ್ಲ. ಒಳ್ಳೆ ಮಳಿಗೆ ಇದೆ ಅಂತ ಹೇಳಿದರೆ ಶಿವಮೊಗ್ಗದಿಂದ ಹೋಗೋರೆಲ್ಲ ಇಲ್ಲೇ ಬಂದು ನಿಮ್ಮ ಅಂಗಡಿಯಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ವೆರೈಟೀಸ್ ಇದು ವಸ್ತುಗಳು ಇಟ್ಟಿದ್ದೀರಿ. ನನಗೆ ಬೆಂಗಳೂರಿನ ಹೋಮು ಅಂತ ಇದೆಯಲ್ಲ, ಅದೇ ಥರ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ ಮಾತ್ರ. ಅದ್ಭುತವಾದಂಥ ಮಳಿಗೆ ಮಾಡಿದ್ದೀರಿ. ಯಶಸ್ವಿ ಆಗಲಿ, ಶುಭ ಆಗಲಿ ಅಂತ ಹಾರೈಸಿ, ನಿಮ್ಮ ಇಂಥ 100 ಶಾಪುಗಳು ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹಾರೈಸಿ ನನ್ನ ಮಾತು. ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ಶಿವಮೊಗ್ಗ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತವಾದಂಥ ಜಿಲ್ಲೆ, ಒಂದು ಅಪೂರ್ವವಾದಂಥ ವೈಶಿಷ್ಟ್ಯತೆಯನ್ನು ಪಡೆದಂಥ ಜಿಲ್ಲೆ. ನಿಸರ್ಗ ನೋಡಿದರೆ ಪ್ರಾಕೃತಿ ದತ್ತವಾಗಿ ಹೆಚ್ಚು ನಿಮಿಷ ಎಲ್ಲೆಡೆ ಹಸಿರು, ಬೋರ್ಗರಿಯುವಂಥ ಜೋಗ ಜಲಪಾತ, ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅನ್ನ ಕೊಡುವಂಥ ರೈತರಿಗೆ ನೀರು ಒದಗಿಸುವಂಥ ಶರಾವತಿ ಯೋಜನೆ ಮುಖ ನೀರು ಒದಗಿಸುವಂಥ ವ್ಯವಸ್ಥೆ, ಅದಕ್ಕೆ ಒತ್ತು ಕೊಟ್ಟಾಗೆ ನಮ್ಮ ಕುವೆಂಪುರವರು ಹುಟ್ಟಿದಂಥ ಊರು, ರಾಷ್ಟ್ರಕವಿ ಕುವೆಂಪುರವರು ಹುಟ್ಟಿದಂಥ ಊರು. ಅವರ ಸಂದೇಶಗಳು ಇವತ್ತು ಶಾಂತಿಯ ಸಂದೇಶಗಳು. ಇವೆಲ್ಲವನ್ನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಕೂಡ 3-4 ಜನ ಮುಖ್ಯಮಂತ್ರಿಗಳನ್ನು ಪಡೆದಂಥ ಒಂದು ಜಿಲ್ಲೆ ಕೂಡ. ಇವತ್ತು ಇಂಥ ಅಪೂರ್ವವಾದಂಥ ವೈಶಿಷ್ಟ್ಯಮಯವಾದಂಥ ಒಂದು ಜಿಲ್ಲೆಯಲ್ಲಿ ಹೆಚ್ಚು ನಿಮಿಷ ಮುಂದಕ್ಕೆ ಏನಾದರೂ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಮಧ್ಯಮ ಜಿಲ್ಲೆಯಲ್ಲೇ ಒಂದು ರಾಜಧಾನಿ ಆಗಬೇಕು ಅಂತ ಇಚ್ಛೆ ಪಟ್ಟರೆ ಅದು ಶಿವಮೊಗ್ಗದಷ್ಟು ಇವತ್ತು ಅನುಕೂಲತೆ ಜಿಲ್ಲೆ ಮತ್ತೊಂದಿಲ್ಲ. ಉತ್ತರ ಕರ್ನಾಟಕ ಇರ್ಬೋದು, ಕರ್ನಾಟಕ ರಾಜ್ಯದ ಮಧ್ಯದಲ್ಲಿರುವಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಜಿಲ್ಲೆ. ಅದಕ್ಕೆ ಇನ್ನೂ ಒತ್ತು ಕೊಟ್ಟ ಹಾಗೆ ಸಾಗರ ತೀರ್ಥಹಳ್ಳಿ ಇರ್ಬೋದು, ಅಥವಾ ಸಾಗರ ಇರ್ಬೋದು, ಅಥವಾ ಈ ಭಾಗದಲ್ಲಿ ಸಿದ್ದಾಪುರ ಇರ್ಬೋದು, ಉತ್ತರ ಕನ್ನಡವನ್ನು ಕೂಡ.
ಈ ಸಂದರ್ಭದಲ್ಲಿ ಸಂಸ್ಥೆಯ ಪ್ರಮುಖರು, ಸಾಗರದ ವಿವಿಧ ಕ್ಷೇತ್ರದ ಗಣ್ಯರು ಹಾಜರಿದ್ದರು. ಜೂನ್ 23 ಮತ್ತು 24ರಂದು ಶೃಂಗೇರಿ ಶ್ರೀಗಳು ಸಾಗರಕ್ಕೆ ಆಗಮಿಸಲಿದ್ದಾರೆ. ಶಾರದಾಂಬಾ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮ, ವಾಣಿಜ್ಯ ಸಂಕೀರ್ಣ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶ್ರೀಗಳು ನೆರವೇರಿಸಲಿದ್ದಾರೆ ಎಂದು ಚಾರಡಿ ಕೊಂಕಣಿ ಆಚಾರ್ ಸಮಾಜದ ಅಧ್ಯಕ್ಷ KV ಜಯರಾಮ್ ತಿಳಿಸಿದರು. ಸಾಗರದ ಶಾರದಾಂಬಾ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಶಾರದಾಂಬಾ ದೇವಸ್ಥಾನದ ಚಾರಡಿ ಕೊಂಕಣಿ ಆಚಾರ್ ಸಮಾಜದ ವತಿಯಿಂದ ಪಠ್ಯಪುಸ್ತಕ ವಿತರಣೆ ಹಾಗೂ SSLC ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಸಮಾಜ ಬಾಂಧವರೇ, ಈಗಿನ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಕ್ಕಳನ್ನ ಗೌರವಿಸುವುದು ಹಾಗೂ ಪಠ್ಯಪುಸ್ತಕವನ್ನು ಕೊಡುವಂಥದ್ದು. ಇದು ಶ್ರೀ ಶಾರದಾಂಬೆಯ ಒಂದು ಮಂತ್ರಾಕ್ಷರ ಅಂತ ತಿಳ್ಕೋಬೇಕು. ಶಾರದಾಂಬೆಯ ಮಂತ್ರಾಕ್ಷರ ಅಂದ್ರೆ ಇದರಿಂದ ನೀವು ಪರಿಪೂರ್ಣವಾಗಿ ವಿದ್ಯಾಭ್ಯಾಸದಲ್ಲಿ ಮುಂದುವರಬೇಕು, ಕೀರ್ತಿವಂತರಾಗಬೇಕು. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಗೌರವ ಕೊಡುವಂತ ಕೆಲಸವನ್ನ ಇಡೀ ಸಮಾಜದ ಮಕ್ಕಳು ಮಾಡಬೇಕು. ಈಗಿನ ನಾವು ಇಲ್ಲಿದ್ದೇವೆ, ಈ ಸ್ಥಾನದಲ್ಲಿ ನೀವು ಬರಬೇಕು. ಇಲ್ಲಿ ಒಂದು ಸಮಾಜದ ಅಭಿವೃದ್ಧಿ ಕೆಲಸಗಳು, ಸಮಾಜದ ಎಲ್ಲರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡುವಂಥದ್ದು, ಪರಿಪೂರ್ಣವಾದ ಕೆಲಸ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಮಕ್ಕಳ ಜವಾಬ್ದಾರಿ ಆಗಿರುತ್ತೆ. ಎಲ್ಲ ಮಕ್ಕಳಿಗೂ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಇಡೀ ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಕೀರ್ತಿಯನ್ನು ತರಬೇಕು. ಸಾಗರದ ಸಮಾಜ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜವನ್ನು ಮೆಚ್ಚಬೇಕು. ಆ ರೀತಿಯ ಸಾಧನೆಯನ್ನ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾಡಬೇಕು. ಅದೇ ರೀತಿಯಲ್ಲಿ ಸಮಾಜ ಬಾಂಧವರೇ, ತಮಗೆಲ್ಲ ಒಂದು ವಿಚಾರ ಗೊತ್ತಿದೆ. ನಾವು ಈಗಾಗಲೇ ಶೃಂಗೇರಿಗಳ ಆಶೀರ್ವಾದ ಪಡೆದು ಈ ಒಂದು ನೂತನ ಕಟ್ಟಡವನ್ನು ಕಟ್ಟುತ್ತಾ ಇದ್ದೀವಿ. ಅದಕ್ಕೆ ಸಂಪೂರ್ಣವಾದ ಮಾಹಿತಿ ನಮಗೆಲ್ಲರಿಗೂ ಇದೆ. ಮತ್ತೆ ಈ ಸಮಾಜ ನಮಗೆ ಬಲಗೈಯಾಗಿ ನಿಂತಿದೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಇಡೀ ಸಮಾಜ ಈ ಒಂದು ಕೇವಲ 10 ತಿಂಗಳಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಇತಿಹಾಸದಲ್ಲಿ ದಾಖಲೆ ಅನ್ಬೋದು ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದು ಸಾಧನೆ ಅಲ್ಲ, ನಮ್ಮ ಸಮಾಜದವರ ಸಾಧನೆ. ನೀವು ಬಲಗೈಯಾಗಿ ನಮ್ಮ ಜೊತೆ ಇರೋದ್ರಿಂದ ನಾವು ಈ ಒಂದು ಕಟ್ಟಡವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಸಮಾಜ ಬಾಂಧವರೇ, ಪ್ರಮುಖವಾದ ವಿಚಾರವನ್ನು ಹೇಳಲು ಬಯಸ್ತೀನಿ. 23ನೇ ತಾರೀಕು ಶೃಂಗೇರಿ ಗುರುಗಳು ಸಾಗರ ಆಗಮಿಸ್ತಾರೆ. ದಯಮಾಡಿ ಮಕ್ಕಳು ಸಾಂತ್ವನಿಕೆಯಲ್ಲಿರಬೇಕು. 23ನೇ ತಾರೀಕು ಇದೇ ತಿಂಗಳು ಭಾನುವಾರ ದಿನ 5:30 ಗಂಟೆಯಿಂದ 6 ಗಂಟೆ ಒಳಗೆ ಶೃಂಗೇರಿ ಸ್ವಾಮಿಗಳು ಸಾಗರಕ್ಕೆ ಪಾದಸ್ಪರ್ಶ ಮಾಡ್ತಾರೆ. ಶೋಭನಾಯಕ ಸರ್ಕಲ್ ಇಂದ ಶಾರದಾಂಬಾ ದೇವಸ್ಥಾನ ತನಕ ರಾಜಬೀದಿಯಲ್ಲಿ ತುಂಬಾ ದೊಡ್ಡ ಮೆರವಣಿಗೆಯಲ್ಲಿ ನಾವೆಲ್ಲರೂ ಕರ್ಕೊಂಡು ಬರಬೇಕು. ಪ್ರತಿಯೊಬ್ಬ ಸಮಾಜ ಬಾಂಧವರು ಬಲಗೈಯಾಗಿ ನಿಲ್ಲಬೇಕು. ಇಡೀ ಒಂದು ಕಾರ್ಯಕ್ರಮ ಸಾಗರದವ್ರು ನೋಡಬೇಕು. ಅಂದ್ರೆ ಇಂಥ ಒಂದು ಸಣ್ಣ ಸಮಾಜದವರು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಸಾಧ್ಯ ಇದೆಯಾ ಅಂತ ಹೇಳಿ ಇದಕ್ಕೆ ಬಲಗೈಯಾಗಿ ಆಗಬೇಕು. ಸಮಾಜ ಬಾಂಧವರ ಪ್ರತಿಯೊಬ್ಬರು ಚೆನ್ನಾಗಿ ಆಗ್ತಾ ಇದೆ. ಪ್ರತಿಯೊಬ್ಬರು ನಾವು ಇನ್ವಿಟೇಷನ್ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅದಕ್ಕಿಂತ ಮುಂಚಿನ ವಿಚಾರ ಏನಂದ್ರೆ 23ನೇ ತಾರೀಕು ಸಂಜೆ 5:30 ಗಂಟೆಗೆ ದಯಮಾಡಿ ಪೂರ್ಣ ಕುಟುಂಬದೊಂದಿಗೆ ಮಹಿಳೆಯರು ದಯಮಾಡಿ ಎಲ್ಲರೂ ಗಮನಿಸಬೇಕು. ಪೂರ್ಣ ಕುಟುಂಬದೊಂದಿಗೆ ಶೋಭನಾಯಕ ಸರ್ಕಲ್ ಅಲ್ಲಿ ಆಗಬೇಕು. ಅದೇ ರೀತಿ ಸಮಾಜ ಬಾಂಧವರ ಜೊತೆಯಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಆತ್ಮೀಯರು, ಹಿತೈಷಿಗಳು ಮತ್ತು ಭಕ್ತಾದಿಗಳು ಅವರನ್ನು ಕರೆದುಕೊಂಡು ಬರಬೇಕು. ಯಾಕಂದ್ರೆ ನಾವೊಂದು ರಾಜಬೀದಿ ಉತ್ಸವದಲ್ಲಿ ಗುರುಗಳನ್ನ ಕರ್ಕೊಂಡು ಬರ್ಬೇಕು ಅಂದಾಗ ಜನಾಭ ಎಷ್ಟು ಜನ ಇರ್ತಾರೆ, ಗುರುಗಳ ಆಶೀರ್ವಾದ ಅಷ್ಟು ನಮ್ಮ ಸಮಾಜದ ಮೇಲೆ ಮತ್ತು ಭಕ್ತಾದಿಗಳ ಮೇಲೆ ಬೀಳುತ್ತೆ. ಹಾಗಾಗಿ 24ನೇ ತಾರೀಕು ದೇವತಾ ಕಾರ್ಯಗಳು, ಅಷ್ಟಬಂಧ, ಪುನರ್ ಪ್ರತಿಷ್ಠಾಪನೆ, ಪೂರ್ಣ ಕುಮಾರಗಳು ಮತ್ತೆ ವಾಸ್ತು ರಾಮಕೃಷ್ಣ ಹೋಮ ಹಾಗೂ ಶಾಸ್ತ್ರ ಮೂಲಕ ಗಣಹೋಮ, ಇದು 2 ದಿನದ ಕಾರ್ಯಕ್ರಮ ನಡೆಯುತ್ತೆ. 23ನೇ ತಾರೀಕು ರಾಜಬೀದಿ ಉತ್ಸವ ಮುಗಿಸ್ಕೊಂಡು ನಾವು ಬಂದ ಮೇಲೆ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇರುತ್ತೆ. 24ನೇ ತಾರೀಕು ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇರುತ್ತೆ. 2 ದಿನ ತಮ್ಮ ತಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬದಲ್ಲಿದ್ದ ಸದಸ್ಯರು ಯಾವುದೇ ಊರಿನಲ್ಲಿ ದಯಮಾಡಿ ಎಲ್ಲರನ್ನೂ ನೀವು ಬರಮಾಡುವಂತ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ಮನೆಯವರು ಪ್ರತಿಯೊಬ್ಬರು ಭಾಗಿಯಾಗಬೇಕು. ಇಲ್ಲ ಅವರಲ್ಲ, ಅಷ್ಟು ಜನರು ಸಮಾಜ ಬಾಂಧವರು ಸಹಸ್ರ ಸಂಖ್ಯೆ ಆಗಮಿಸಬೇಕು.
ಎಲ್ಲರ ಮನೆಯಲ್ಲೂ ನಾವು ಮುಕ್ತವಾಗಿ ಇನ್ವಿಟೇಷನ್ ಕೊಟ್ಟು ಮತ್ತೊಮ್ಮೆ ನಾವು ಕರೆಯೋದನ್ನು ಕರೆದಿ ಕಾರ್ಯಕ್ರಮಿಸ್ತೇವೆ. ಹಾಗಾಗಿ ಆ ದಿನ ಮಾತ್ರ ಯಾರು ತಮ್ಮ ಜವಾಬ್ದಾರಿಯನ್ನ ದಯಮಾಡಿ ಮರೆಯಬಾರ್ದು. ಇದು ನಮ್ಮ ಸಮಾಜ, ನಮ್ಮ ದೇವಸ್ಥಾನ, ನಮ್ಮ ಶೃಂಗೇರಿ ಗುರುಗಳು. ನಮ್ಮ ಶೃಂಗೇರಿ ಗುರುಗಳು ಅಂದ್ರೆ ನಮ್ಮ ದೇವಸ್ಥಾನ 1962ನೇ ಇಸ್ವಿಯಿಂದಲೂ ಪಾದಸ್ಪರ್ಶ ನಮ್ಮ ಈ ಒಂದು ನೆಲದಲ್ಲಾಗಿದೆ. 1960ರಲ್ಲಿ ಚಂದ್ರಶೇಖರ ಗುರುಗಳು ವಾರ್ಷಿಕ ಸಮಯ ಬಂದಿರೋದು. ಇದು ಎಲ್ಲರ ಗಮನದಲ್ಲಿ ಇರಲಿ. ಶೃಂಗೇರಿಗಳು ಬಂದಾಗ ಅವರನ್ನು ಅಷ್ಟು ಒಂದು ವಿಶಾಲ ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಸೇರಿ ನಾವು ಕರೆತರುವಂತ ಕೆಲಸವನ್ನ ತುಂಬಾ ಪರಿಪೂರ್ಣವಾಗಿ ಮಾಡಬೇಕು. ಯಾವೊಂದು ಕಾರ್ಯಕ್ರಮ ಎಲ್ಲರೂ ನೆನಪಲ್ಲಿ 23 ಮತ್ತು 24 ಮಕ್ಕಳನ್ನು ಕಲ್ತ್ಕೊಂಡು ಬನ್ನಿ. ಶೃಂಗೇರಿ ಪೀಠ ಏನಿದೆ ಅದು ಅಕ್ಷರಾಭ್ಯಾಸದ ಪೀಠ, ಅಂದ್ರೆ ಶಾರದೆಯ ಪೀಠ. ಮಕ್ಕಳಿಗೆ ಒಂದು ಗುರುಗಳ ಆಶೀರ್ವಾದ ಸಿಗಲಿ. ಯಾಕಂದ್ರೆ ನಾವು ಪುಸ್ತಕ ಜಾಸ್ತಿ ಮಕ್ಕಳಿಗೆ ಹೋಗ್ತೇವೆ, ಆದ್ರೆ ನಾವು ಹಿರಿಯರೇ ಜಾಸ್ತಿ ಹೋಗ್ತೇವೆ, ಮಕ್ಕಳು ಬರೋ ಸಂಖ್ಯೆ ಕಡಿಮೆ. ಆದ್ರೆ ಈಗ ನಮ್ಮಲ್ಲಿಗೆ ಬಂದಾಗ ಎಲ್ಲರನ್ನೂ ಕರೆದುಕೊಂಡು ಬರಬೇಕು, ಎಲ್ಲರ ಜೊತೆ ಬರಬೇಕು. ಪರ ಊರಿನಲ್ಲಿ ಯಾರಿದ್ದಾರೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ 23-24ನೇ ತಾರೀಕು ಇಡೀ ಸಮಾಜ. ವೇದಿಕೆಯಲ್ಲಿ ಸಮಾಜದ ಉಪಾಧ್ಯಕ್ಷ ಚಂದ್ರಶೇಖರ್ ವಿ, ಪ್ರಮುಖರಾದ ಹರೀಶ್ ಕೆ, ಕೃಷ್ಣಮೂರ್ತಿ ವಾಮನಾಚಾರ್, ಜಿ ಕುಮಾರ್, ದಿವಾಕರ್ ಟಿ, ರಾಮಚಂದ್ರ ನಾಯ್ಕ್, ರಾಜೇಂದ್ರ, ಪದ್ಮಾಕರ್, ದೇವರಾಜ್, ಲಲಿತಾ ವಿಠಲ್ ಆಚಾರ್ ಇನ್ನಿತರರು ಹಾಜರಿದ್ದರು. ವಿ ರಾಘವೇಂದ್ರ ಸ್ವಾಗತಿಸಿದರು. ಚಂದ್ರಶೇಖರ್ ಜಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.